ಜಿಲ್ಲೆಯ ಹಿರಿಯ ಪತ್ರಕರ್ತ, ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಮಲೆನಾಡು ಮಂದಾರ ಪತ್ರಿಕೆಯ ಸಂಪಾದಕ ಕೆಆರ್ ಮಂಜುನಾಥ್ ಅವರಿಗೆ ಪ್ರತಿಷ್ಠಿತ ಕೆಕೆ ಶೆಟ್ಟಿ ಕುತ್ತಿಕಾರ್ ದತ್ತಿ ನಿಧಿ ಪ್ರಶಸ್ತಿ ಲಭಿಸಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಅವರಿಗೆ ಆತ್ಮೀಯ ಸನ್ಮಾನ ಹಾಗೂ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ರು. ಈ ವೇಳೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಕೆಂಚೇಗೌಡ ಅವರು ಮಾತನಾಡಿ, ನನಗೆ 15 ವರ್ಷ ವಯಸ್ಸಿನದಾಗಿನಿಂದ ಮಂಜಣ್ಣನ ಪರಿಚಯವಿದೆ. ನಾವು ಪತ್ರಿಕೋದ್ಯಮಕ್ಕೆ ಕಾಲಿಟ್ಟಾಗ ಜಿಲ್ಲೆಯಲ್ಲಿ ಕೇವಲ 5 ಜನ ಪತ್ರಕರ್ತರಿದ್ರು. 6ನೇಯವನಾಗಿ ನಾನು, 7ಯವರಾಗಿ ಪ್ರಭಾಕರ್ ಹಾಗೂ 8ನೇಯವರಾಗಿ ಕೆಆರ್ ಮಂಜುನಾಥ್ ಅವರು ಸೇರ್ಪಡೆಯಾದೆವು. ಪ್ರಜಾವಾಣಿಯ ಅಬ್ಬು ರಾಜಶೇಖರ್, ಇಂದು ಹೊನ್ನಾಪುರ ಶ್ರೀನಾಯಕ್ ಅವರಂತಹ ಹಿರಿಯರ ಜೊತೆ ನಾವು 3 ಯುವಕರು ಸೇರಿ ವರದಿಗಾರಿಕೆಯ ಒಂದು ಅದ್ಭುತ ತಂಡವನ್ನ ಕಟ್ಟಿದ್ದೆವು ಎಂದು ಮಂಜುನಾಥ್ ಅವರೊಂದಿಗಿನ 45 ವರ್ಷಗಳ ಸುದೀರ್ಘ ಒಡನಾಟ ಹಾಗೂ ಪತ್ರಿಕೋದ್ಯಮದ ನೆನಪುಗಳನ್ನು ಹಂಚಿಕೊಂಡ್ರು. ಕಾರಣ ಯಾಕೆ ಅಂದರೆ ಹೆಚ್ಚು ಕಡೆ ಮಂಜಣ್ಣ ನಾನು 2 ದಿನ 3 ದಿನಕ್ಕೊಂದ್ಸರಿ ಭೇಟಿ ಆಗ್ತಿದ್ವಿ. ಆದರೆ ಕಳೆದ 6 ತಿಂಗಳಿಂದ ತುಂಬ ಗ್ಯಾಪ್ ಇತ್ತು. ಅಂತರ ಇವತ್ತು ತುಂಬಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಹಂಗಾಗಿ ತುಂಬ ಸಂತೋಷ ಆಗಿದೆ. ಅಲ್ಲ ಅದು ನಮ್ಮೇಲೆ ಹೇಳ್ತೀನಿ, ಹೇಳಲೇಬೇಕಾಗಿದೆ, ಹೇಳ್ತೀನಿ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಅವ್ನು ಶಶಿ ಇದ್ರೆ ಕೇಳಿರೋನು ಈಗಾಗಲೇ. ಹಂಗೆ ಹೇಳ್ಬೇಡಿ, ನೀವು ಬೇರೆ ಹೇಳಬೇಕು. ಸಭೆ ಗೌರವ. ಹಾಗಾಗಿ ನಾನು ಮಂಜಣ್ಣ ನನಗೆ 15 ವರ್ಷ ಇದ್ದಾಗ ಮಂಜಣ್ಣ ಪರಿಚಯ ಆದದ್ದಂಥದ್ದು. ನಾವು ಪತ್ರಿಕೋದ್ಯಮಕ್ಕೆ ಬಂದಾಗ 5 ಯಾಕಂದ್ರೆ ನಾನು ಅಧ್ಯಕ್ಷ ಆದ್ಕೊಂಡು ಬರೀ ಆ ಸೀಟ್ ಮೇಲೆ ಕೂತ್ಬಿಟ್ಟು ಎದ್ದು ಹೋದರೆ ಅದಕ್ಕೆ ಇದೆಯಲ್ಲ, ಅದಕ್ಕೊಂದು ಹೆಜ್ಜೆ ಗುರುತಿರ್ಬೇಕು. ಹೆಜ್ಜೆ ಗುರುತಿಲ್ಲ ಅಂತಂದರೆ ಆ ಅಧಿಕಾರಕ್ಕೆ ಒಂದು ಅಷ್ಟೊಂದು ಪ್ರಾಮುಖ್ಯತೆ ಸಿಗಲ್ಲ ಅಂತ ನಾನು ಭಾವಿಸ್ತೀನಿ. ಅಲ್ಲ ಏನಕ್ಕೆ ಜನ ಮಾಡಿದೆಲ್ಲ ಅಲ್ಲ ಹೇಳ್ತಿರೋದು ಅಲ್ಲ, ನಮ್ಮದು ನಾನು ಇದಕ್ಕೋಸ್ಕರ ಅಲ್ಲ, ಅವಾಗೆಲ್ಲ ಆಗಿತ್ತು. ಆ ಕಾಲಘಟ್ಟದಲ್ಲಿ ಕೆಂಚಣ್ಣ ಹೇಳ್ದಂಗೆ ಅತಿರಥ ಮಾತ್ರ 5-6 ಜನ ಅಷ್ಟೇ. ಒಂದು ಟೂರ್ ಹೋಗ್ಬೇಕು, ಇಂಟರ್ ಡಿಸ್ಟ್ರಿಕ್ಟ್ ಟೂರ್ ಹೋಗ್ಬೇಕು, 5-6 ಜನ ನಾವೊಬ್ಬರು ಹೋಗುವ ಸೀನಿಯರ್ಸು. ನಾವು ಏನು ಅಂತಂದರೆ ಈಗ ನಾವು ಒಂಥರ ಸೀನಿಯರಿಟಿ ಬಂದಿದೆ ಅಂತ ನಂಗೆ ಅನ್ಸೋದೇ ಇಲ್ಲ. ನಾನು ಒಬ್ಬ ಹಿರಿಯ ಅಂತ ಅನ್ಸೋದೇ ಇಲ್ಲ. ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ ಕೆಜಿ ಸುರೇಶ್, ಹರೀಶ್, ಪ್ರಕಾಶ್ ಸೇರಿದಂತೆ ಜಿಲ್ಲಾ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ವಿವಿಧ ಪತ್ರಿಕೆಗಳ ಸಂಪಾದಕರು, ವರದಿಗಾರರು ಉಪಸ್ಥಿತರಿದ್ದರು.